ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನ ದೊಡ್ಡ ಹಗರಣ ಆಯಿತು. ಅಮೆಜಾನ್ ಕಾಡಲ್ಲಿ ಸ್ವಯಂ ಘೋಷಿತ ದೇವಮಾನವನ ಅವತಾರ. ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿ ನಿತ್ಯಾನಂದನ ಭೂಕಬಳಿಕೆ ಪ್ರಕರಣ. ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನ ದೊಡ್ಡ ಹಗರಣದ ಸ್ಟೋರಿ. 3900 ಚದರ ಕಿಲೋಮೀಟರ್ ಭೂಕಬಳಿಕೆಗೆ ನಿತ್ಯಾನಂದ ಮಾಡಿದಂತ ಮಹಾ ಸಂಚು ಬಯಲಾಗಿದೆ. 1000 ವರ್ಷ ಭೂಗುತ್ತಿಗೆ ಬೊಲಿವಿಯಾ ಬುಡಕಟ್ಟು ಜನರಿಗೆ ಮಾಡಿದಂತ ದೋಖ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿತ್ಯಾನಂದನ ಭೂಲೂಟಿ ಸದ್ದು ಮಾಡ್ತಾ ಇದೆ. ಅಮೆಜಾನ್ ರೈನ್ ಫಾರೆಸ್ಟ್ ನ 3900 ಚದರ ಕಿಲೋಮೀಟರ್ ಜಾಗದ ಭೂಮಿ. ನಿತ್ಯಾನಂದ ಬೊಲಿವಿಯಾದ ಬುಡಕಟ್ಟು ಜನ ಜೊತೆಗೆ ಮಾಡಿದಂತ ಗುತ್ತಿಗೆ ಒಪ್ಪಂದ. ಬೊಲಿವಿಯಾ ಸರ್ಕಾರದ ಗಮನಕ್ಕೆ ಬಾರದೆ ಈ ಗುತ್ತಿಗೆ ಒಪ್ಪಂದ ಯತ್ನ ನಡೆದಿತ್ತು. ಭೂಮಿ ಲೀಸ್ಗೆ ಕೊಡೋದಕ್ಕೆ ಬೊಲಿವಿಯಾ ಬುಡಕಟ್ಟು ಜನ ರೆಡಿಯಾಗಿದೆ. ಭೂಮಿ ಲೀಸ್ ವಿಷಯ ತಿಳಿತಾ ಇದ್ದಂತೆ ಬೊಲಿವಿಯಾ ಸರ್ಕಾರ ಎಂಟ್ರಿ ಆಗುತ್ತೆ. ನಿತ್ಯಾನಂದ ಭೂಮಿ ಗುತ್ತಿಗೆ ಪಡೆಯೋ ಪ್ರಯತ್ನಕ್ಕೆ ಸರ್ಕಾರ ಬ್ರೇಕ್ ಹಾಕುತ್ತೆ. ಒಪ್ಪಂದ ಮಾಡಿಕೊಂಡಿದ್ರು ಅದಕ್ಕೆ ಮಾನ್ಯತೆ ಇಲ್ಲ ಅಂತ ಬೊಲಿವಿಯಾ ಸರ್ಕಾರ ಹೇಳಿದೆ. ಲ್ಯಾಂಡ್ ಡೀಲ್ನಲ್ಲಿ ಭಾಗಿಯಾದವರು ಬೊಲಿವಿಯಾದಿಂದ ಗಡೀಪಾರಾಗಿದ್ದಾರೆ. ಬೊಲಿವಿಯಾ ಸರ್ಕಾರದಿಂದ ನಿತ್ಯಾನಂದನ ಭೂ ಲೂಟಿ ಕನಸು ಭಗ್ನಗೊಂಡಿದೆ. 3900 ಚದರ ಕಿಲೋಮೀಟರ್ ಭೂ ಕಬಳಿಕೆಗೆ ನಿತ್ಯಾನಂದ ಮಾಡಿದಂತ ಮಹಾ ಸಂಚು ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ನಿತ್ಯಾನಂದನ ಅವಾಂತರಗಳು ಒಂದೆರಡಲ್ಲ. ಈಗ ನೋಡಿದ್ರೆ ಈ ಭೂ ಕಬಳಿಕೆ ವಿಚಾರದಲ್ಲಿ ಬಹಳ ದೊಡ್ಡ ಸಂಚನ್ನ ರೂಪಿಸಿದ್ದು. ಈಗ ಅದು ಬೊಲಿವಿಯಾ ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಯಾವ ರೀತಿ ಸಂಚು ನಡೆದಿತ್ತು? 2019 ನವೆಂಬರ್ನಲ್ಲಿ ಭಾರತದಲ್ಲಿ ಆತನ ವಿರುದ್ಧ ಅತ್ಯಾಚಾರದ ಪ್ರಕರಣಗಳಿದ್ದು, ಅಪ್ರಾಪ್ತ ಮಕ್ಕಳನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂತಹ ಆರೋಪ ಇದ್ವು. ಗುಜರಾತ್ನಲ್ಲಿ ಆ ನಿಟ್ಟಿನಲ್ಲಿ ಕೇಸ್ ದಾಖಲಾಗಿತ್ತು. ಯಾವಾಗ ಇಲ್ಲಿ ಅತ್ಯಾಚಾರದ ಪ್ರಕರಣಗಳು ತನಿಖೆ ತೀವ್ರಗೊಂಡವು, ಮತ್ತೆ ಅರೆಸ್ಟ್ ಆಗುವಂತಹ ಭೀತಿ ಕಾಣಿಸ್ತು, ಆಗ ನಿತ್ಯಾನಂದ ದೇಶ ಬಿಟ್ಟು ಹೋದ. ದೇಶ ಬಿಟ್ಟು ಹೋದಂತಹ ನಿತ್ಯಾನಂದ, ನಾನು ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅನ್ನುವಂತಹ ಹೊಸ ದೇಶವನ್ನೇ ಮಾಡಿದ್ದೀನಿ, ಅದು ಜಗತ್ತಿನ ಮೊಟ್ಟ ಮೊದಲ ಹಿಂದೂ ದೇಶ, ಯಾರೇ ಹಿಂದೂಗಳಿದ್ರು ಕೈಲಾಸಕ್ಕೆ ಬನ್ನಿ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡೋದಕ್ಕೆ ಹೊರಟ. ಈ ಕೈಲಾಸ ಅನ್ನುವ ದೇಶ ಎಲ್ಲಿದೆ ಅಂತ ಹುಡುಕೋದಕ್ಕೆ ಹೊರಟರು. ಯಾರಿಗೂ ಗೊತ್ತಿಲ್ಲ ಕೈಲಾಸ ಅನ್ನುವಂತಹ ದೇಶ ಜಗತ್ತಿನ ಯಾವ ಭಾಗದಲ್ಲಿದೆ ಅಂತ. ಈ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾದ ಮಧ್ಯೆ ಒಂದಷ್ಟು ದ್ವೀಪ ಸಮೂಹಗಳಿದ್ದಾವೆ. ಆ ದ್ವೀಪ ಸಮೂಹಗಳಲ್ಲಿ ಸಣ್ಣ ಸಣ್ಣ ದ್ವೀಪಗಳಿದ್ದಾವೆ. ಆ ದ್ವೀಪಗಳನ್ನು ಯಾವ ದೇಶಗಳ ವ್ಯಾಪ್ತಿಯಲ್ಲಿದ್ದಾವೋ ಆ ದೇಶಗಳು ಸಣ್ಣ ಪುಟ್ಟ ದ್ವೀಪಗಳನ್ನು, ಒಂದು 5-6 ಎಕರೆ ವಿಸ್ತೀರ್ಣದಂತ ಇರುವಂತಹ ದ್ವೀಪಗಳನ್ನು ಮಾರಾಟ ಮಾಡುತ್ತವೆ, ಇಲ್ಲವೇ ಲೀಸ್ಗೆ ಕೊಡುತ್ತವೆ. ಹಾಗೆ ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕದ ಮಧ್ಯೆ ಇರುವಂತಹ ಯಾವುದೋ ಒಂದು ಸಣ್ಣ ದ್ವೀಪವನ್ನು ನಿತ್ಯಾನಂದ ಖರೀದಿ ಮಾಡಿ ಅದೇ ತನ್ನ ಸ್ವಂತ ದೇಶ ಕೈಲಾಸ ಅಂತ ಹೇಳಿ, ತನ್ನ ಇದು ಸ್ವಂತ ದೇಶ, ಅದಕ್ಕೊಂದು ಪಾರ್ಲಿಮೆಂಟ್ ಇದೆ, ಕಾನೂನಿದೆ, ಸುಪ್ರೀಂ ಕೋರ್ಟ್ ಇದೆ, ಪಾಸ್ಪೋರ್ಟ್ ಇದೆ, ಈ ರೀತಿಯಾದಂತಹ ನಕಲಿ ದಾಖಲೆಗಳನ್ನು ರಿಲೀಸ್ ಮಾಡ್ತಾ ಇದ್ದ. ಈಗ ನಿತ್ಯಾನಂದ ಒಂದು ದೊಡ್ಡ ಭೂ ಹಗರಣವನ್ನು ಮಾಡಿಕೊಂಡು ಮತ್ತೆ ಸುದ್ದಿಯಾಗಿದ್ದಾನೆ. 2019 ನಂತರ ಆತ ದೇಶದಲ್ಲಿ ಸುದ್ದಿಯಾಗಿರಲಿಲ್ಲ. ದಕ್ಷಿಣ ಅಮೆರಿಕದಲ್ಲಿ ಒಂದು ಬೊಲಿವಿಯಾ ಅಂತ ದೇಶ ಇದೆ. ಆ ದೇಶದಲ್ಲಿ ಅಮೆಜಾನ್ ಕಾಡಿದೆ. ಈ ಅಮೆಜಾನ್ ಕಾಡಿನಲ್ಲಿ ನಿತ್ಯಾನಂದನ ಹೊಸ ಅವತಾರ ಬಯಲಾಗಿದೆ. ಅಮೆಜಾನ್ ಕಾಡಿನಲ್ಲಿರುವಂತಹ ಬುಡಕಟ್ಟು ಜನರ ಜೊತೆ ನಿತ್ಯಾನಂದ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾನೆ. ಅದು ಭೂಮಿಯನ್ನು ಈತ 1000 ವರ್ಷಗಳಿಗಾಗಿ ಬಳಸುವಂತಹ ಒಪ್ಪಂದ. ಇದು 1000 ವರ್ಷಕ್ಕೆ 3900 ಚದುರ ಕಿಲೋಮೀಟರ್ ವ್ಯಾಪ್ತಿಯಷ್ಟು ದೊಡ್ಡದಾದ ಭೂಪ್ರದೇಶವನ್ನು ನಾನು ವರ್ಷಕ್ಕಿಷ್ಟು ದುಡ್ಡು ಕೊಟ್ಟು ಬಳಕೆ ಮಾಡ್ಕೊಳ್ತೀವಿ ಅನ್ನುವ ಒಪ್ಪಂದವನ್ನು ನಿತ್ಯಾನಂದ ಮಾಡ್ಕೊಂಡಿದ್ದಾನೆ. ಅದಕ್ಕೆ ದುಡ್ಡು ಎಷ್ಟು? 1 ವರ್ಷಕ್ಕೆ $10,800 ಅಮೆರಿಕನ್ ಡಾಲರ್, ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ 9 ಲಕ್ಷ ಆಗುತ್ತೆ.
ಕೇವಲ 9 ಲಕ್ಷ ರೂಪಾಯಿಗೆ 3,900 ಎಕರೆಯಷ್ಟು ವಿಸ್ತೀರ್ಣವಾದಂತಹ ಪ್ರದೇಶವನ್ನು 1,000 ವರ್ಷಗಳಿಗೆ ಗುತ್ತಿಗೆ ತೆಗೆದುಕೊಳ್ತಾನೆ ನಿತ್ಯಾನಂದ. ಅಂದರೆ ಆ ದೇಶದ ಸರ್ಕಾರಕ್ಕೆ ಮಾಹಿತಿ ಇಲ್ಲದೆ ಇದೆಲ್ಲವೂ ನಡೆದೋಗುತ್ತೆ. 3,900 ಚದುರ ಕಿಲೋಮೀಟರ್ ವ್ಯಾಪ್ತಿಯ ಭೂಪ್ರದೇಶ ಅಂದರೆ ಎಷ್ಟಾಗಬಹುದು? ನಮ್ಮ ದೆಹಲಿಯ 3 ಪಟ್ಟು ವಿಸ್ತೀರ್ಣದಂತಹ ಭೂಪ್ರದೇಶ, ಬೆಂಗಳೂರಿನ 5 ಪಟ್ಟು ಇರುವಂತಹ ಭೂಪ್ರದೇಶ, ಮುಂಬೈನ 6 ಪಟ್ಟು ಇರುವಂತಹ ಭೂಪ್ರದೇಶ. ಅಷ್ಟು ದೊಡ್ಡ ಭೂಪ್ರದೇಶವನ್ನು ಬೊಲಿವಿಯಾ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಕೊಡದೆ ಅಲ್ಲಿನ ಬುಡಕಟ್ಟು ಜನರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅಷ್ಟು ದೊಡ್ಡ ಪ್ರಮಾಣದ ಭೂಮಿಯನ್ನು ಕಬಳಿಸೋದಕ್ಕೆ ನಿತ್ಯಾನಂದ ಹೊರಟಿದ್ದ. ಈ ವಿಷಯ ಬೊಲಿವಿಯಾ ಸರ್ಕಾರಕ್ಕೆ ಗೊತ್ತಾಗ್ತಿದ್ದಂತೆ ಈ ಒಪ್ಪಂದವನ್ನು ರದ್ದು ಮಾಡಿದೆ. ಯಾರು ಈ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾದರೂ ನಿತ್ಯಾನಂದನ ಅನುಯಾಯಿಗಳು ಹೋಗಿ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡುವಂತಹ ಪ್ರಯತ್ನ ಮಾಡಿದರು. ಅವರನ್ನು ಅರೆಸ್ಟ್ ಮಾಡಲಾಗಿದೆ, ಕೆಲವರನ್ನು ದೇಶದಿಂದ ಗಡೀಪಾರು ಮಾಡಲಾಗಿದೆ. ಈ ಹಿಂದೆ ನಿತ್ಯಾನಂದ ಹೇಳ್ತಾ ಇದ್ದ ಕೈಲಾಸ ದೇಶ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಆತನದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಉತ್ತರವನ್ನು ಕೊಟ್ಟಿದ್ದ. ಈಕ್ವೆಡಾರ್ ದೇಶದಿಂದ ದೂರದಲ್ಲಿ ಸಮುದ್ರದ ಕರಾವಳಿಯಲ್ಲಿರುವಂತಹ ದ್ವೀಪದಲ್ಲಿ ಕೈಲಾಸ ದೇಶ ಇದೆ ಅಂತ ಹೇಳ್ಕೊಂಡಿದ್ದ. ನನಗೆ ವಿಶ್ವಸಂಸ್ಥೆಯಲ್ಲೂ ಕೂಡ ಸದಸ್ಯ ಸ್ಥಾನ ಸಿಕ್ಕಿದೆ, ಜಗತ್ತಿನ ಮೊಟ್ಟ ಮೊದಲ ಹಿಂದೂ ದೇಶ ಇದು ಅಂತ ಹೇಳ್ಕೊಂಡಿದ್ದ. ಅದಾದ ನಂತರ ಈಕ್ವೆಡಾರ್ ದೇಶವೇ ಸ್ವತಃ ಸ್ಪಷ್ಟನೆಯನ್ನು ಕೊಡ್ತು, ಕೈಲಾಸ ಅನ್ನುವಂತಹ ಪ್ರದೇಶಕ್ಕೆ ನಾವು ಜಮೀನನ್ನು ಕೊಟ್ಟಿಲ್ಲ, ದ್ವೀಪವನ್ನು ಮಾರಿಲ್ಲ, ಆ ರೀತಿಯ ದೇಶ ತಮ್ಮ ಆಡಳಿತದ ವ್ಯಾಪ್ತಿಯಲ್ಲಿ ಅಸ್ತಿತ್ವದಲ್ಲಿಲ್ಲ ಅಂತ ಈಕ್ವೆಡಾರ್ ಹೇಳ್ತು. ಈವರೆಗೂ ಕೂಡ ನಿತ್ಯಾನಂದನ ಕೈಲಾಸ ಅನ್ನುವಂತಹ ದೇಶ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ದಕ್ಷಿಣ ಅಮೆರಿಕದ ಯಾವುದೋ ಸಣ್ಣ ಪುಟ್ಟ ದ್ವೀಪದಲ್ಲಿ ಆತ ವಾಸ್ತವ್ಯ ಹೂಡಿದ್ದಾನೆ ಅನ್ನುವಂತಹ ಮಾಹಿತಿ ಇಂಡಿಯನ್ ತನಿಖಾ ಏಜೆನ್ಸಿಗಳಿಗಿದೆ. ಈಗ ಬೊಲಿವಿಯಾದಲ್ಲಿ 3,900 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವಾದಂತಹ ಜಾಗವನ್ನು ಕಬಳಿಕೆ ಮಾಡೋದಕ್ಕೋಗಿ ನಿತ್ಯಾನಂದ ಅಂತಾರಾಷ್ಟ್ರೀಯ ಮಟ್ಟದ ಭೂ ಕಬಳಿಕೆಯ ಹುನ್ನಾರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಈ ಕೇಸನ್ನು ಬೊಲಿವಿಯಾ ಸರ್ಕಾರ ಈಗ ಒಪ್ಪಂದ ರದ್ದು ಮಾಡಿದೆ. ಕೆಲವೊಂದಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ, ಒಂದಷ್ಟು ಜನರನ್ನು ಡಿಪೋರ್ಟ್ ಮಾಡಲಾಗಿದೆ. ಅವರ ವಿರುದ್ಧ ಏನು ಕ್ರಮ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.